ನಿಮ್ಮಪ್ಪ ಬರ್ತಾನೆ ಅಂದ್ರೆ ನೀನ್ ಬಂದಿದ್ಯಾ? ಇವ್ರ ಮುಂದೆ ನಂಗೆ ಮಾತೆ ಬರ್ತಾ ಇಲ್ವಲ್ಲ, ಯಾಕೋ ತರ ಆಯ್ತದೆ. ಏನೋ ಸ್ಯಾನೆ ಯೋಚನೆ ಮಾಡ್ತಾ ಇರಂಗಿದ್ಯಾ? ಏನಾಯ್ತು? ಏನು ಗೊತ್ತೇ ಅಮ್ಮಿಯವ್ರೆ, ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಾಗೆ ಯಾವತ್ತೂ ಯಾರ ಮ್ಯಾಗೂ ಕೈ ಎತ್ತಿ ಸುಮ್ಕೆ ಆದವನಲ್ಲ. ಆದರೆ ಯಾಕೋ ಆ ಭೈರಾದೇವಿ ಮ್ಯಾಗ ಕೈ ಮಾಡಕ್ಕೆ ಮನ್ಸು ಬರಲಿಲ್ಲ. ಆ ಅಮ್ಮನ ನೋಡ್ತಿದ್ದಂಗೆ ನನ್ನ ಕೋಪ, ಸಿಟ್ಟು ಎಲ್ಲ ಒಂದು ಕ್ಷಣ ಇಲ್ದೋಯ್ತು. ಯಾವುದೋ ಜನ್ಮದ ಕನೆಕ್ಷನ್ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಗೊತ್ತೇ. ಅಂದರೆ ನೀವು ಕೈ ಎತ್ತಿದ್ರಿ, ಆದರೆ ನಿಮಗೆ ಹೊಡಿಯೋಕ್ಕಾಗಲಿಲ್ಲ ಅಲ್ವಾ? ಅದಾದ್ಮೇಲೆ ಅಪ್ಪಯ್ಯನ ಬಗ್ಗೆ ಏನೇನೋ ಮಾತಾಡಿದ್ಲು. ನನಗೆ ಕೋಪ ನೆತ್ತಿಗೇರ್ಬಿಟ್ಟು ಗನ್ ತೆಗೆದು ಹಣೆ ಗಿಡಕ್ಕೆ ಹೋದೆ. ಆದರೆ ಟ್ರಿಗೋರ್ ಹೊತ್ತಕ್ಕೆ ಬೆರಳೆ ಬರಲಿಲ್ಲ ಅಂತೀನಿ. ನನ್ನ ಲೈಫ್ನಾಗೆ ಇದೆ ಮೊದಲನೇಕ್ಕಿಂತ ಅಮ್ಮಿಯವ್ರೆ ಹಿಂಗಾಗಿದ್ದು. ನಿಮಗೆ ಯಾಕೆ ಹೀಗಾಯಿತು ನಾನು ಹೇಳಲಾ? ಹೇಳಿ, ನೀವು ಎಜುಕೇಷ್ನಲ್ಲು ತಾನೇ, ನಿಮ್ಗೆ ಗೊತ್ತಿರ್ತದೆ. ಫಸ್ಟ್ ಆಫ್ ಆಲ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು, ಹೊಡೆಯೋದು, ಬಡಿಯೋದು ಇದೆಲ್ಲ ತಪ್ಪು. ಅದರಲ್ಲೂ ನೀವು ಪ್ರೀತಿ ಚಿಲುಮೆ ಥರ ನೀವು ಹೀಗೆ ಮಾಡ್ತೀರಾ ಅಂದರೆ ನನಗಂತೂ ಅದು ಇಷ್ಟನೇ ಆಗಲ್ಲಪ್ಪ. ಇನ್ನೊಬ್ರಿಗೆ ಬುದ್ಧಿ ಹೇಳೋರು ನೀವು, ಇನ್ನೊಬ್ರ ಮೇಲೆ ಕೈ ಮಾಡಿದ್ರೆ ಅದು ತಪ್ಪಲ್ವಾ? ಅಯ್ಯ, ನಾನು ಆ ಭೈರಾದೇವಿ ಮ್ಯಾಗ ಕೈ ಎತ್ತಿದವನು ಯಾಕೆ ಸುಮ್ಕೆ ಕೈ ಇಳಿಸ್ಕೊಂಬಂದೆ ಅಂತ ಕೇಳಿದ್ರೆ, ಸ್ಕೂಲ್ನಾಗೆ ಮೇಷ್ಟ್ರು ಮಕ್ಳಿಗೆ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ. ಹೇಳ್ತೀನಿ ಜೋಗಿಯವರೇ, ವಯಸ್ಸಲ್ಲಿ ಅವರು ನಿಮಗಿಂತ ದೊಡ್ಡವರು, ಅದು ಅಲ್ಲದೆ ಒಂದು ಹೆಣ್ಣು ಬೇರೆ. ಅದಕ್ಕೆ ನಿಮಗೆ ಅವ್ರ ಮೇಲೆ ಕೈ ಮಾಡೋಕ್ಕೆ ಮನ್ಸು ಬಂದಿಲ್ಲ ಅಷ್ಟೇ. ಹಾಂ, ಹೇಳಿದ್ರಿ, ಸಂದಾಗಿ ಹೇಳಿದ್ರಿ ಬಿಡಿ. ಅದು ಬಿಡಿ, ನಮ್ಮವ್ವ ಆಗಲೇ ಐಸು ಬಂದು ಹೋದ್ಲು ಅಂತಿದ್ರು. ಏನು ವಿಷಯ, ಏನಾಯಿತು? ಅತ್ತಿಗೆ ಬಂದು ಮಾವಯ್ಯನ ಜೊತೆ ಜಗಳ ಮಾಡ್ಕೊಂಡು ಹೋದ್ರು ಅಂತ ಏನಾದರೂ ಗೊತ್ತಾದರೆ ಇವ್ರು ತುಂಬ ಕೋಪ ಮಾಡ್ಕೋತಾರೆ. ಬೇಡ ಬೇಡ, ಅದೆಲ್ಲ ಹೇಳೋದೇ ಬೇಡ. ಅದೇನಿಲ್ಲ ಜೋಗಿಯವರೇ, ಹಾಗೆ ಸುಮ್ಮನೆ ಬಂದು ಹೋದ್ರೆ ಅಷ್ಟೇ. ಈಗ ನೀವು ಮಲ್ಕೊಳ್ಳಿ. ಪಗ ಸದನೆ ಪ ಮ ಪಗ ಮರೆ ಸ ಸ ಪ ಮರೆ ಸದನೆ